ಸಿಎಂ ವಿರುದ್ಧ ಇವತ್ತು ಕೂಡ ಎಫ್ಐಆರ್ ದಾಖಲಾಗೋದಿಲ್ವಾ? ಸಿಎಂ ವಿರುದ್ಧ ಇವತ್ತು ಎಫ್ಐಆರ್ ದಾಖಲಾಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆಲ್ಮೋಸ್ಟ್ ಇವತ್ತು ಸಂಜೆ ವೇಳೆಗೆ ಎಫ್ಐಆರ್ ದಾಖಲಾಗಬಹುದು ಮಧ್ಯಾಹ್ನದಷ್ಟರಲ್ಲಿ ಅನ್ನುವಂಥದ್ದಿತ್ತು ಸುದ್ದಿ. ಆದ್ರೆ ಈಗ ಇವತ್ತು ಎಫ್ಐಆರ್ ದಾಖಲಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಾಯ್ದೆ ವಿಚಾರದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ವಂತೆ ಎಸ್ಪಿಗೆ, ಲೋಕಾಯುಕ್ತ ಎಸ್ಪಿಗೆ ಉದೇಶ್ ಅವರಿಗೆ. ಸೊ ಹಾಗಾಗಿ ಕೇಂದ್ರ ಕಚೇರಿಯ ಅಭಿಪ್ರಾಯವನ್ನ ಕೇಳಿ ಒಂದು ಪತ್ರವನ್ನ ಉದೇಶ್ ಅವರು ಬರೆದಿದ್ದಾರೆ. ಬೆಂಗಳೂರಿನ ಲೋಕಾಯುಕ್ತ ಕೇಂದ್ರ ಕಚೇರಿಗೆ ಎಸ್ಪಿ ಬರೆದಿರುವಂತಹ ಪತ್ರ. ಬಿಎನ್ಎಸ್ಎಸ್ ಕಾಯ್ದೆ ಅಡಿ ಎಫ್ಐಆರ್ ದಾಖಲಿಸಬೇಕಾ ಅಥವಾ ಸಿಆರ್ಪಿಸಿ ಅಡಿಯಲ್ಲಿ ನಾವು ಮುಂದುವರಿಬೇಕಾ? ಸಿಆರ್ಪಿಸಿ ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಬೇಕಾ? ಈ ಬಗ್ಗೆ ಸ್ಪಷ್ಟತೆ ಕೊಡಿ ಅಂತ ಹೇಳಿ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಕೇಂದ್ರ ಕಚೇರಿಗೆ ಲೆಟರ್ನ ಬರೆದಿದ್ದಾರೆ. ಸೊ ಹಾಗಾಗಿ ಈಗ ಆ ಲೆಟ್ರು ಬೆಂಗಳೂರು ಕೇಂದ್ರ ಕಚೇರಿಗೆ ಬಂದು ಕೇಂದ್ರ ಕಚೇರಿಯಿಂದ ಅವರಿಗೆ ಉತ್ತರ ಹೋಗಬೇಕು ಮತ್ತೆ ಲೆಟರ್ ಮೂಲಕ. ಸೊ ಅದಾದ ನಂತರ ಅದನ್ನ ಪರಿಶೀಲಿಸಿ ಉದೇಶ್ ಅವರು ಎಫ್ಐಆರ್ ಅನ್ನ ದಾಖಲಿಸಬೇಕಾಗತ್ತೆ. ಸೊ ಹಾಗಾಗಿ ಇನ್ನಷ್ಟು ಕಾಲ ಅದು ವಿಳಂಬ ಆಗುತ್ತೆ. ಆಲ್ಮೋಸ್ಟ್ ಇವತ್ತು ಬಹುಶಃ ಎಫ್ಐಆರ್ ದಾಖಲಾಗೋದು ಅನುಮಾನ ಅಂತ ಈಗ ಹೇಳಲಾಗ್ತಾ ಇದೆ. ಆದರೆ ಈಗಾಗಲೇ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಬಿಎನ್ಎಸ್ಎಸ್ ಕಾಯ್ದೆ ಅಡಿಯಲ್ಲಿನೇ ಇದನ್ನ ಪ್ರೊಸೀಡ್ ಮಾಡಬಹುದು ಅನ್ನುವಂಥದ್ರ ಬಗ್ಗೆ. ಯಾಕಂದ್ರೆ ಸಿಆರ್ಪಿಸಿ 156(3) ಅಡಿಯಲ್ಲೇ ಆ ಒಂದು ಮ್ಯಾಜಿಸ್ಟ್ರೇಟ್ ಅವರಿಗೆ ಇರುವಂತಹ ಒಂದು ಅಧಿಕಾರ ಏನಿದೆ, ಸೊ ಅವರಿಗೆ ಡಿರೈವ್ ಮಾಡಿರುವಂತಹ ಒಂದು, ಅವರಿಗೆ ಡಿಫೈನ್ ಮಾಡಿರುವಂತಹ ಒಂದು ಅಧಿಕಾರ. ಸೊ ಅದರ ಅಡಿಯಲ್ಲಿ ತನಿಖೆ ಮಾಡಬಹುದು ನೀವು ಅಂತ ಹೇಳಿ ಈಗ ಮ್ಯಾಜಿಸ್ಟ್ರೇಟ್ ಕೊಟ್ಟಾಗಿದೆ. ಸೊ ಹಾಗಾಗಿ ಈಗ ಬಿಎನ್ಎಸ್ಎಸ್ ಅಪ್ಲೈ ಆಗಬೇಕಾ ಅಥವಾ ಸಿಆರ್ಪಿಸಿ ಅಡಿಯಲ್ಲೇ ಮುಂದುವರಿಬೇಕಾ ಅನ್ನುವಂಥದ್ದು ಇನ್ನೂ ಕೂಡ ಡೌಟ್ ಇದೆಯಂತೆ ಲೋಕಾಯುಕ್ತ ಎಸ್ಪಿಗೆ. ಹೆಚ್ಚಿನ ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ರಾಮ್ ಮೈಸೂರಿನಿಂದ ಸಂಪರ್ಕದಲ್ಲಿದ್ದಾರೆ. ರಾಮ್, ಈಗ ಉದೇಶ್ ಅವರಿಗೆ ಇನ್ನೂ ಯಾವ ವಿಚಾರದಲ್ಲಿ ಇನ್ನೂ ಕೂಡ ಕನ್ಫ್ಯೂಷನ್ ಅಂತ ಹೇಳಿ ಈಗ ಕೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳಿದೆ ಸಿಆರ್ಪಿಸಿ ಅಡಿಯಲ್ಲೇ ಮುಂದುವರಿಬಹುದು ಅನ್ನುವಂಥದ್ರ ಬಗ್ಗೆ. ಸೊ ಹಾಗಾಗಿ ಈಗ ಐಪಿಸಿ ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ ದಾಖಲಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆಗ್ಲೇ ಬೆಂಗಳೂರಿನಲ್ಲೂ ಕೂಡ ಅವ್ರು ಬಂದಿದ್ದಾರೆ, ಚರ್ಚೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಇತ್ತು. ಬಟ್ ಈಗ ಏನಕ್ಕಿದು ಮತ್ತೆ ಲೆಟರ್ ಬರೆದಿರುವಂಥದ್ದು? ಕನ್ಫ್ಯೂಷನ್ ಯಾಕೆ? ಅಥವಾ ಟೈಮ್ ಇನ್ನೂ ಕೂಡ ಎಳಿಬೇಕು ಅನ್ನುವಂಥ ಒಂದು ವಿಚಾರನ ಏನ್ ನಡೀತಾ ಇದೆ ರಾಮ್? ರೆಹಮಾನ್, ಖಂಡಿತವಾಗಿಯೂ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆದೇಶವನ್ನು ನೀಡಿದ ನಂತರ ಯಾವುದೇ ಕ್ಷಣದಲ್ಲಾದರೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುವ ಲಕ್ಷಣಗಳು ಕಾಣ್ತಾ ಇದ್ವು. ನಿನ್ನೆಯಿಂದಲೂ ಸಹ ಮೈಸೂರು ಲೋಕಾಯುಕ್ತ ಎಲ್ಲರ ಕೇಂದ್ರ ಬಿಂದುವಾಗಿತ್ತು ಮತ್ತು ಸಾಕಷ್ಟು ಐಡ್ರಾಮಾಗಳಿಗೆ ಕಾರಣವಾಗಿತ್ತು. ನಿನ್ನೆ ಖುದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಬಂದರೂ ಸಹ ಎಸ್ಪಿ ಅವರಿಗೆ ಸಿಕ್ಕಿರಲಿಲ್ಲ. ಬೆಂಗಳೂರಿಗೆ ತೆರಳಿ ಅಲ್ಲಿಂದ ಈ ಒಂದು ಏನು ಆದೇಶದ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡು ಇವತ್ತಿಗಾಗಲೇ ಮೈಸೂರಿಗೆ ಆಗಮಿಸಿದ್ದಾರೆ. ಸೊ ಇವತ್ತು ಯಾವುದೇ ಕ್ಷಣದಲ್ಲಾದರೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗ್ತದೆ ಅನ್ನೋಂಥ ಎಲ್ಲರೂ ಸಹ ಅನ್ಕೊಂಡಿದ್ರು. ಆದರೆ ಈಗ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ, ಮೂಲಗಳ ಪ್ರಕಾರ ಏನು ಎಸ್ಪಿ ಉದೇಶ್ ಅವರಿದ್ದಾರೆ, ಅವರು ಸಾಕಷ್ಟು ಅನುಮಾನಗಳನ್ನು ಮತ್ತು ಸಾಕಷ್ಟು ಡೌಟ್ಗಳನ್ನು ವ್ಯಕ್ತಪಡಿಸಿ ಕೇಂದ್ರ ಏನು ಲೋಕಾಯುಕ್ತ ಕಚೇರಿಗೆ ಒಂದು ಪತ್ರವನ್ನು ಬರೀತಾ ಇದ್ದಾರೆ. ಪ್ರಮುಖವಾಗಿರುವಂಥದ್ದು ಬಿಎನ್ಎಸ್ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನು ದಾಖಲಿಸಬೇಕಾ, ಸಿಆರ್ಪಿಸಿ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಬೇಕಾ ಸೇರಿದಂತೆ ಸಾಕಷ್ಟು ಅನುಮಾನಗಳು ಮತ್ತು ಏನು ಗೊಂದಲಗಳಿದ್ದಾವೆ. ಇದರ ಬಗ್ಗೆ ಕೇಂದ್ರ ಕಚೇರಿಯವರು ಸ್ಪಷ್ಟನೆ ಕೊಡಿ ಅಂತೇಳಿ ಲಿಖಿತ ಪತ್ರವೊಂದನ್ನು ಬರೀತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಆ ಒಂದು ಪತ್ರ ಕೇಂದ್ರ ಕಚೇರಿಗೆ ತಲುಪಿ ಅಲ್ಲಿನ ಮೇಲಧಿಕಾರಿಗಳು ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ತದನಂತರ ಅದಕ್ಕೆ ಉತ್ತರ ಬಂದ ನಂತರವಷ್ಟೇ ಎಫ್ಐಆರ್ ದಾಖಲಾಗುವಂಥದ್ದು. ಹೀಗಾಗಿ ಬಹುತೇಕ ಇವತ್ತು ಏನು ಎಫ್ಐಆರ್ ದಾಖಲಾಗ್ತದೆ ಅಂತದ್ದು ಅದು ಅನುಮಾನ ವ್ಯಕ್ತವಾಗ್ತದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ 3 ದಿನಗಳ ಕಾಲ ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ನಾವೀಗ ಮೈಸೂರು ವಿಮಾನ ನಿಲ್ದಾಣದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಅದ್ದೂರಿಯಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸ್ವಾಗತಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ನಾವು ನಿಮ್ಮೊಂದಿಗೆ ಅಭಿಯಾನ ಸಹ ಮೈಸೂರಿನಲ್ಲಿ ಆರಂಭವಾಗಿದೆ. ಮೈಸೂರು ವಿಮಾನ ನಿಲ್ದಾಣದ ಹೊರ ಆವರಣದಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಜಮಾಯಿಸಿದ್ದಾರೆ. ನಾವು ನಿಮ್ಮೊಂದಿಗಿದ್ದೇವೆ ಅಂತೇಳಿ ಅವರನ್ನ ಬರಮಾಡಿಕೊಳ್ಳಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಕಡೆ ಈ ರೀತಿ ಕಾರ್ಯಕರ್ತರು ಸಿದ್ದರಾಮಯ್ಯ ಅವರನ್ನ ಬರಮಾಡಿಕೊಳ್ಳಿಕ್ಕೆ ಸಿದ್ಧತೆ ನಡೆಸಿದ್ರೆ, ಮತ್ತೊಂದು ಕಡೆ ಲೋಕಾಯುಕ್ತ ಕಚೇರಿಯಲ್ಲಿ ಕಾನೂನು ವ್ಯಾಪ್ತಿಯಲ್ಲಿ ಯಾವುದೇ ನಿಯಮಗಳಿಗೂ ಉಲ್ಲಂಘನೆ ಆಗದಂತೆ ಯಾವ ರೀತಿ ಎಫ್ಐಆರ್ ಅನ್ನ ದಾಖಲಿಸಬೇಕು ಅನ್ನೋ ಬಗ್ಗೆ ಏನು ಎಸ್ಪಿ ಉದೇಶ್ ಅವರು ಪತ್ರವನ್ನು ಬರೆದಿದ್ದಾರೆ. ಪತ್ರದಿಂದ ವಾಪಸ್ ಉತ್ತರ ಬಂದ ನಂತರವಷ್ಟೇ ಎಫ್ಐಆರ್ ದಾಖಲಾಗುತ್ತದೆ. ರೆಹಮಾನ್. ಓಕೆ ರಾಮ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.